ನಾಟಿ ಸ್ಟೈಲಲ್ಲಿ ಮಾಡೋ ಚಿಕನ್ ಚಾಪ್ಸ್. ಇದು ತುಂಬ ಟೇಸ್ಟಿ, ಹಾಗೆ ಯಾರು ಬೇಕಾದರೂ ಮನೆಯಲ್ಲೇ ಮಾಡುವಂತಹ ತುಂಬ ಈಸಿ ರೆಸಿಪಿ. ನಾನು ಹೇಗೆ ಇದನ್ನು ಮನೆಯಲ್ಲಿ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್, ಚಕ್ಕೆ, ಲವಂಗ, ಕಾಳುಮೆಣಸು, ಜೀರಿಗೆ, ಧನಿಯಾ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಗೋಡಂಬಿ ಹಾಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಸೇರಿಸಿ ಬಾಡಿಸ್ಕೊಳ್ಳಿ. ಇದ್ರ ಜೊತೆಗೆ ನಾನು ಚಿಕ್ಕದಾಗಿರೋ ಒಂದು ಟೊಮೆಟೊ, ಅರಿಶಿನ ಹಾಕಿ ಬಾಡಿಸ್ಕೊಂಡು ಸ್ವಲ್ಪ ತೆಂಗಿನಕಾಯಿನ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಂತ್ಯ ಜೊತೆಗೆ ಸ್ವಲ್ಪ ಕಡಲೆ ಹಾಗೆ ಗಸಗಸೆ ಸೇರಿಸಿ ಬಾಡಿಸ್ಕೊಂಡು ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್, ಕಸೂರಿ ಮೇಥಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ತೊಳೆದಿಟ್ಕೊಂಡಿರುವಂಥ ಚಿಕನ್, ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಒಂದು 7 to 8 ಮಿನಿಟ್ಸ್ ಕುಕ್ ಮಾಡ್ಕೊತಾ ಇದ್ದೀನಿ. 7 to 8 ಮಿನಿಟ್ಸ್ ಆದಮೇಲೆ ನಾವು ರುಬ್ಬಿದ್ದೀವಲ್ವ ಮಸಾಲೆ, ಅದನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಚಿಕನ್ನ ಕಂಪ್ಲೀಟಾಗಿ ಕುಕ್ ಮಾಡಿಕೊಂಡ್ರೆ ನಮ್ಮ ಚಿಕನ್ ಚಾಪ್ಸ್ ರೆಡಿ ಆಗಿಬಿಡುತ್ತೆ. ಎಷ್ಟು ಸಿಂಪಲ್ ಇತ್ತಲ್ವ? ಟೇಸ್ಟ್ ಆದರೆ ಸೂಪರಾಗಿರುತ್ತೆ. ಇದನ್ನು ಇಡ್ಲಿ, ದೋಸೆ, ಚಪಾತಿ, ರೈಸ್ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಸಖತ್ತಾಗಿರುತ್ತೆ.